ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತೊಂದು ವಾಕ್ಯ ನಿಮ್ಮ ಜೊತೆ ನಾನು ಮಾತನಾಡಬೇಕು ಅಂತ ಯೋಚನೆ ಮಾಡಿದೆ. ಅದು ಯೆಶಾಯನ ಪ್ರವಾದನೆ ಗ್ರಂಥ, ಅದರ 43ನೇ ಅಧ್ಯಾಯ 18ರಿಂದ 19ನೇ ವಚನ. ದೇವ್ರ ವಾಕ್ಯ ಈ ಥರ ಹೇಳ್ತದೆ: ಹಳೆ ಸಂಗತಿಗಳನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಡಿ, ಪುರಾತನ ಕಾಲದಲ್ಲಿ ನಡೆದಂಥ ವಿಷಯಗಳನ್ನ ಸಂಗತಿಗಳನ್ನ ನೀವು ಮರೆತು ಬಿಡಿ, ಯಾಕಂದರೆ ನಾನು ನಿಮಗೋಸ್ಕರ ಒಂದು ಹೊಸ ಕಾರ್ಯಗಳನ್ನ ಮಾಡ್ತೀನಿ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳ್ತೈತೆ. ಏನಕ್ಕೆ ದೇವ್ರ ವಾಕ್ಯ ಹಳೆ ಸಂಗತಿಗಳನ್ನ ಮರೆತು ಬಿಡಿ ಎಂಬುದಾಗಿ ದೇವ್ರ ವಾಕ್ಯಲ್ಲಿ ಹೇಳ್ತೈತೆ ಅಂತಂದರೆ, ಕೆಲವು ಸತಿ ಹಳೆ ಸಂಗತಿಗಳು ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ. ನಾವೇನಾರ ಒಂದು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಸೈತಾನನ ಏನು ಮಾಡ್ತಾನೆ ಅಂತಂದರೆ, ಹಳೆ ಸಂಗತಿಗಳನ್ನ ನಮಗೆ ಜ್ಞಾಪಕ ಮಾಡ್ಕೊಳ್ತಾನೆ. ಅಂದರೆ ನಾವು ಆ ಫೇಲ್ಯೂರ್ಸ್ಗಳನ್ನ ಅಥವಾ ಕೈ ಘಟನೆಗಳನ್ನ, ಇಂಥ ವಿಷಯಗಳನ್ನ ಸೈತಾನನ ಯಾವಾಗ ತಂದಾಕ್ತಾನೆ, ನಾವೇನು ಮಾಡ್ತೀವಿ ಅದೇ ಯೋಚನೆ ನಾವು ಏನು ಮಾಡಬೇಕೋ ಅಥವಾ ದೇವರು ನಮ್ಮ ಮುಖಾಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೋ ನಾವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ದೇವ್ರ ವಾಕ್ಯ ಈ ಥರ ಹೇಳ್ತಿರೋದು, ಹಳೆ ಸಂಗತಿಗಳನ್ನ ನೀವು ಏನು ಮಾಡಬೇಕು, ಮರೆತು ಬಿಡಿ, ಪುರಾತನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನ ನೀವು ಮರೆತು ಬಿಡಿ ಅಥವಾ ಬಿಟ್ಬಿಡಿ, ನಾನು ನಿಮಗೋಸ್ಕರ ಒಂದು ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ತೀನಿ ಅಂತ. ಎಷ್ಟೋ ಸತಿ ನಾವು ಹಳೆ ಕಾರ್ಯಗಳಲ್ಲಿ ನಾವು ಸ್ಟಕ್ ಆಗಿರ್ತೀವಿ. ಓಕೆ, ಹೊಸದು ನಾವು ಏನಾರು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡೋರು, ನಾವು ಹಳೆ ಕಾರ್ಯಗಳಲ್ಲಿ ನಾವು ಸ್ಟಕ್ ಆಗಿರೋದ್ರಿಂದ ಅಥವಾ ನಾವು ಅಲ್ಲಿ ಸಿಗಾಕೊಂಡಿರೋದ್ರಿಂದ ನಾವು ಮುಂದೆ ಹೋಗೋಕ್ಕಾಗಲ್ಲ, ಅಥವಾ ಹೊಸ ಕಾರ್ಯಗಳನ್ನ ನಾವು ದೇವರು ನಮ್ಮ ಜೀವಿತಗಳಲ್ಲಿ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ದೇವ್ರ ವಾಕ್ಯ ಇವತ್ತು ನಮ್ಮ ಸಂಗಡ ಹೇಳ್ತಿರೋದೇನು ಅಂತಂದರೆ, ನಮ್ಮಲ್ಲಿರುವಂಥ ಹಳೆ ಕಾರ್ಯಗಳು ಏನೇನೈತೆ, ಕೆಲವು ಸತಿ ಅದು ಇಂಟ್ರೆನ್ಸ್ ಆಗಿರ್ತದೆ, ಅದೊಂದು ಅಡ್ಡಗೋಡೆ ಆಗಿರ್ತದೆ ಮುಂದೆ ಹೋಗದೇ ಇರೋದಕ್ಕೆ. ಸೊ ಹಂಗಾಗಿ ಇವತ್ತೇನಾರ ನಮ್ಗೆ ಆ ಥರ ಅನಿಸಿದ್ರೆ, ಏನೋ ಒಂದು ಸ್ಟಂಬ್ಲಿಂಗ್ ಬ್ಲಾಕ್ಸ್, ಏನೋ ಒಂದು ಅಡ್ಡಗೋಡೆ, ಅದು ನಾನು ಮುಂದೆ ಹೋಗೋಕ್ಕಾಯ್ತಿಲ್ಲ ಎಂಬುದಾಗಿ ನಾವೇನಾರ ಇವತ್ತು ಯೋಚನೆ ಮಾಡ್ತಾಯಿದ್ರೆ, ದೇವ್ರ ವಾಕ್ಯ ಇವತ್ತು ನಮ್ಗೆ ಹೇಳ್ತಿರೋದೇನು ಅಂತಂದರೆ, ಹಳೆ ಸಂಗತಿಗಳನ್ನ ನಾವೇನು ಮಾಡಬೇಕು, ಫಸ್ಟು ಮರಿಬೇಕು. ಅದು ಎಂಥ ಘಟನೆಗಳಾರ ಆಗಿರ್ಬೋದು. ಓಕೆ, ಕೆಲವು ಸತಿ ಈ ಹಳೆ ಘಟನೆಗಳು, ಹಳೆ ಕಾರ್ಯಗಳು ನಮ್ಮನ್ನ ಹಿಡ್ದು ನಿಲ್ಲಿಸಿರ್ತದೆ. ಸೊ ಹಂಗಾಗಿ ದೇವ್ರ ವಾಕ್ಯ ಇವತ್ತು ನಮ್ಮ ಸಂಗಡ ಹೇಳ್ತಿರೋದೇನು ಅಂತಂದರೆ, ಆ ಹಳೆ ಘಟನೆಗಳನ್ನ ನಾವೆಲ್ಲ ಮರ್ತು, ಏನೇನೋ ಹಳೆ ಕಾರ್ಯಗಳು ಏನಾರ ಆಗಿರ್ಬೋದು, ಲಾಟ್ ಆಫ್ ಫೇಲ್ಯೂರ್ಸ್ ಆಗಿರ್ಬೋದು, ನಮ್ಮ ಜೀವಿತಗಳಲ್ಲಿ ಏನಾರ ಒಂದು ಕೈ ಘಟನೆಗಳಾಗಿರ್ಬೋದು, ದೇವರು ಇವತ್ತು ನಮ್ಮ ಸಂಗಡ ಹೇಳ್ತಿರೋದೇನು ಅಂತಂದರೆ, ಆ ಹಳೆ ಘಟನೆಗಳನ್ನ ಮರೆತು ಬಿಡಿ ಅಥವಾ ಬಿಟ್ಟುಬಿಡಿ. ನಾವು ಅದನ್ನು ಮಾಡಿದ್ರೆ ದೇವರು ನಮಗೋಸ್ಕರ ಹೊಸ ಕಾರ್ಯಗಳನ್ನ ಮಾಡ್ತಾರೆ. ಯಾಕೆ ನಾವು ಹಳೆಯರಲ್ಲೇ ಸ್ಟಕ್ ಆಗಿರೋದ್ರಿಂದ ಅಥವಾ ನಾವು ಅಲ್ಲೇ ನಿಂತಿರೋದ್ರಿಂದ ದೇವರು ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಆಗಲ್ಲ. ನಾನು ನಂಬ್ತೀನಿ ದೇವರು ನಮ್ಮ ಸಂಗಡ ಮಾತಾಡೋರು ಅಂತ. ಗಾಡ್ ಬ್ಲೆಸ್ ಯು. ಹಳೆ ಕಾರ್ಯಗಳನ್ನ ನಾವು ಮರೆತು, ಕಷ್ಟ ಆಗ್ಬೋದು, ಆರು ಮರೆತು ನಾವು ಹೊಸ ಕಾರ್ಯಗಳಿಗೆ ಹೋಗೋಣ. ಥ್ಯಾಂಕ್ ಯು.